ನಮಗೆ ಈಗ SIR ಮಾಡ್ತಾ ಇರೋದ್ರಿಂದ ನೋವು ಗೊತ್ತಾಗ್ತಾ ಇದೆ. ನಾವು ಸಣ್ಣ ವಯಸ್ಸಿಂದ ಚುನಾವಣೆಯಲ್ಲಿ ಬೂತ್ ಏಜೆಂಟ್ಗಳಾಗಿ ನಾವು ಚುನಾವಣೆ ಮಾಡೋ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸ್ ಹತ್ರ ಹೋದ್ರೆ ಆ ವೋಟರ್ ಲಿಸ್ಟಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿರೋ ಯಾವ ಹೆಸರುಗಳವೆಲ್ಲ ದಲಿತರದು, ಅಲ್ಪಸಂಖ್ಯಾತರದು. ಈಗ ಏನು ಸ್ವಾಮಿ ಹಿಂಗಾಗಿದೆ, ಅದೆಲ್ಲ ಆಗೋಯ್ತಿರಿ, ಅದು ಡಿಲೀಟೆಡ್ ಅನ್ನೋರು. ನಾವು 25 ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾರು ಕೇಳ್ತಾ ಇರಲಿಲ್ಲ. ಬಹಳಷ್ಟು ಜನ ಈ ಬೊಗಳೆ ದಾಸರು ಬಿಡ್ತಾ ಇರ್ತಾರೆ. ಮೊಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆ ಬಂದರು, ಸೋಮನಾಥನ ಲೂಟಿ ಹೊಡ್ಕೊಂಡು ಹೋದರು. 17 ಬಾರಿ ದಂಡಯಾತ್ರೆ ಬಂದಾಗ ನಿಮ್ಮನ್ನು ಯಾರು ನಿಲ್ಸಕ್ಕೆ ಯಾರು ಇರಲಿಲ್ವ ಈ ಭಾರತ ದೇಶದಲ್ಲಿ? ನಮ್ಮ ದೇಶದ ನಾಗರಿಕರು ಬಡವರು ಇರ್ಬೋದು, ಯಾವತ್ತೂ ಸಹ ಸುಳ್ಳು ಹೇಳೋದಿಲ್ಲ, ನಕಲಿ ಕೆಲಸ ಮಾಡೋದಿಲ್ಲ, ಅಥವಾ ನಕಲಿ ದೇಶಭಕ್ತರಲ್ಲ. ಭಾರತೀಯ ಜನತಾ ಪಾರ್ಟಿ RSS ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ನಕಲಿ ದೇಶಭಕ್ತರು. ಇವ್ರಿಗೂ ಮತ್ತು RSS ಅವ್ರಿಗೂ ಮತ್ತು ಸ್ವತಂತ್ರ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಾಮಾಜಿಕ ಹೋರಾಟಗಾರರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಶ್ರೀಧರ್ ಅವರು ಸುದೀರ್ಘವಾಗಿ SIR ಬಗ್ಗೆ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರದಲ್ಲಿ SIR ಭಾಳ ವಿಸ್ತಾರವಾಗಿ ತಮ್ಮ ಮುಂದೆ ಭಾಷಣ ಮಾಡಿದ್ದಾರೆ. ಯಾಕಂದರೆ ನಮ್ಮ ಪಕ್ಷ ನಿಮ್ಮ ಜೊತೆ ಇದೆ ಈ ಹೋರಾಟದಲ್ಲಿ ಅಂತ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ತಾವು ನಿಮ್ಮ ಏನು ಒಂದು ಹಕ್ಕೊತ್ತಾಯವನ್ನು ಹೇಳಿದ್ದೀರಿ, ಅದನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರ ಜೊತೆ ಮತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಜೊತೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ತೀವ್ರವಾದ ಹೋರಾಟವನ್ನು ಸಹ ಮಾಡ್ತಾ ಇದ್ದಾರೆ. ನಾನಾದರೂ ಹೇಳೋದಿಷ್ಟೇ, ತಾವೇನು 5 ಅಂಶಗಳನ್ನು ಹೇಳಿದ್ದೀರಿ, ಅದನ್ನು ನಾನು ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಿ ಯಾವ ರೀತಿ ಇದಕ್ಕೆ ಕ್ರಮ ತೆಗೆದುಕೊಳ್ಬೋದು ಅಂತ ನಾನು ಹೇಳ್ತೀನಿ. ಪಕ್ಷದ ವತಿಯಿಂದ ನಾನೇನೇ ಭರವಸೆ ಕೊಟ್ಟರೂ ಕೂಡ ಸರ್ಕಾರ ಕೆಲವು ವಿಚಾರಗಳನ್ನು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಶ್ರೀಧರ್ ಅವ್ರಿಗೆ ಒಂದು ಹೇಳ್ತೀನಿ, ಏನು ನಮ್ಮ ರತ್ನಾಕರ್ ಅವರು ಸಹ ಹೇಳಿದ್ರು, ಈ ಗ್ರಾಮ ಸಭೆಯಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಂದರೆ PDO ಅವ್ರು ಕೊಡಬೇಕು ಅಂತೇಳಿ ಆಗಲೇ ಶಿವಕುಮಾರ್ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, ನಾನು ಅದನ್ನು ಮಾಡಿಸ್ತೀನಿ ಅಂತೇಳಿ. ಆದ್ದರಿಂದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ವಿಚಾರದಲ್ಲಿ ಏನು ತೊಂದರೆ ಆಗೋಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಾಕಿ ವಿಚಾರ ಅವರಲ್ಲಿ ಮಾತಾಡಿ ತಮಗೆ ನಾನು ತಿರ್ಗಾ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಸ್ನೇಹಿತರು ಸಹ ಇದ್ದಾರೆ, ಸುಧಾಮ್ ದಾಸ್ರವರು IAS ಆಫೀಸರ್ ಇದ್ದಾರೆ ಮತ್ತು ಆಳವಾಗಿ ತಿಳ್ಕೊಂಡವರು ಇದ್ದಾರೆ, ವಿನಯ್ ಕುಮಾರ್ ಸೊರ್ಕೆ ಇದ್ದಾರೆ, ನಮ್ಮ ರತ್ನಾಕರ್ ಅವರು ಇದ್ದಾರೆ. ವಿಚಾರ ನಾವು ಸ್ವಲ್ಪ ನಿಮಗೆ ಹೊಸದಿರ್ಬೋದು, ನನಗಂತೂ ಏನೂ ಇಲ್ಲ. ನಾವು ರಾಜಕೀಯಕ್ಕೆ ಧುಮುಕಿರ್ತಕ್ಕಂಥದ್ದೇ ಈ ಒಂದು ಭೇದ ಭಾವಗಳಲ್ಲಿ. ಯಾಕಂದರೆ ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಇದೇ ಆನಂದರಾವ್ ಸರ್ಕಲಲ್ಲಿ ಮಂಗಳೂರವ್ರು ಬಂದು ನನಗೆ ಹೇಳೋರು, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೇಳಿ ಸರ್, ಹೋಟ್ಲಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಬಾಂಬೆನಲ್ಲಿ ಗಲಾಟೆ ಮಾಡಿದ್ರು, ಅದನ್ನು ಬಿಟ್ಟು ನಾವು ಇಲ್ಲಿ ಬಂದರೆ ಇಲ್ಲೂ ನೀವು ಗಲಾಟೆ ಮಾಡಿಸ್ತಾ ಇದ್ದೀರಲ್ಲ, ಅದಕ್ಕೆ ಸ್ವಲ್ಪ ನಿಲ್ಲಿಸಿ ಅಂತ. ನಾನು ಯಾಕೆ ನಿಮ್ಮ ಮೇಲೆ ಗಲಾಟೆ ಮಾಡಿಸ್ತಾರೆ ಅಂದರೆ, ಅಲ್ಲಿ ಆ ಪಕ್ಷ ನಮ್ಮ ಜೊತೆಗೆ ಈಗ ಸೇರಿಕೊಂಡಿದ್ದಾರೆ, ಅದು ಬೇರೆ ಪ್ರಶ್ನೆ, ಛಿದ್ರ ಆಗಿದೆ. ಅವರು ಹಂಚಿ ಮುಂಬೈ ಅಂದರೆ ನಮ್ಮ ಮುಂಬೈ ಬಿಟ್ಟು ಬಾಕಿಯವರೆಲ್ಲ ದಕ್ಷಿಣ ಭಾರತದವರು ಮುಂಬೈ ಬಿಡಬೇಕು. ದಕ್ಷಿಣ ಭಾರತವ್ರು ಆದಮೇಲೆ, ಯಾಕಂದರೆ ದಕ್ಷಿಣ ಭಾರತದವರು ಸ್ವಲ್ಪ ಶಕ್ತಿಯುತವಾಗಿದ್ದರು, ಅವರೇ ಡಾನ್ಗಳಾಗ್ಬಿಟ್ರು, ಅವ್ರು ಕೈ ಬಿಟ್ಬಿಟ್ರು. ತದನಂತರ ಗುಜರಾತಿಗಳನ್ನ ಹಿಡ್ಕೊಂಡ್ರು, ಅವರು ಗುಜರಾತಿ ಖಾಲಿ ಮಾಡಬೇಕು ಬಾಂಬೆಯಿಂದ ಅಂತ. ಗುಜರಾತಿಗಳು ಹಣಕಾಸು ವ್ಯವಹಾರದಲ್ಲಿ ಭಾಳ ಶಕ್ತಿಯುತವಾಗಿದ್ರು, ಅವ್ರು ಟೈಟ್ ಮಾಡಿದ್ರು, ಅವ್ರು ಬಿಟ್ಬಿಟ್ರು. ಆಮೇಲೆ ಅಲ್ಪಸಂಖ್ಯಾತನ ಹಿಡಿದ್ರು, ಅಲ್ಪಸಂಖ್ಯಾತರು ನಾವು ಹೋರಾಟಕ್ಕೆ ಸಿದ್ಧ ಅಂದರು, ಅವ್ರನ್ನ ಬಿಟ್ಬಿಟ್ರು. ಬಾಂಗ್ಲಾದೇಶಿಗಳು ಅಂತ ಹೇಳಿದ್ರು. ಇನ್ನೂ ಸಹ ಬಾಂಗ್ಲಾದೇಶಿಗಳು ಯಾರು ಅಂತ ಅವ್ರು ಹಿಡಿಯೋಕ್ಕಾಗ್ತಾ ಇಲ್ಲ. ಅಂದರೆ ಕಾಗೆ ಗೂಬೆ ಕತೆ ಹೇಳೋದ್ರಲ್ಲಿ ಭಾಳ ನಿಸ್ಸೀಮರಿದ್ದಾರೆ. ಇದೇನು ಹೊಸದಲ್ಲ, ನಿಮಗೆ ಈಗ SIR ಮಾಡ್ತಾ ಇರೋದ್ರಿಂದ ನೋವು ಗೊತ್ತಾಗ್ತಾ ಇದೆ. ನಾವು ಸಣ್ಣ ವಯಸ್ಸಿಂದ ಚುನಾವಣೆಯಲ್ಲಿ ಬೂತ್ ಏಜೆಂಟ್ಗಳಾಗಿ ನಾವು ಚುನಾವಣೆ ಮಾಡೋ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸ್ ಹತ್ರ ಹೋದರೆ ಆ ವೋಟರ್ ಲಿಸ್ಟಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿರೋ ಅದು ಯಾವ ಹೆಸರುಗಳವೆಲ್ಲ ದಲಿತರದು, ಅಲ್ಪಸಂಖ್ಯಾತರದು. ಈಗ ಏನು ಸ್ವಾಮಿ ಹಿಂಗಾಗಿದೆ, ಅದೆಲ್ಲ ಆಗೋಯ್ತಿರಿ, ಅದು ಡಿಲೀಟೆಡ್ ಅನ್ನೋರು. ನಾವು 25 ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾರು ಕೇಳ್ತಾ ಇರಲಿಲ್ಲ. ಪಬ್ಲಿಸಿಟಿನೂ ನಾವು ತಗೊಳಕ್ಕೆ ಹೋಗ್ತಾ ಇಲ್ಲ. ಈಗ ಎಲ್ರಿಗೂ ಸಹ ನೋವು ಗೊತ್ತಾಗ್ತಾ ಇದೆ SIR ಅಂದರೆ ಏನು ಅಂಥೇಳಿ. ಭಾಳ ವರ್ಷದಿಂದನೇ ಅದು ಸಕ್ರಿಯವಾಗಿದೆ. ಆ ಒಂದು ಏನು ಸಂವಿಧಾನ ವಿರೋಧಿ ಶಕ್ತಿಗಳಿದೆ, ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಿದೆ,
ಇವೆಲ್ಲ ನಿರಂತರವಾಗಿ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಮೀರಿ ಯಾವ ರೀತಿ ಸಂವಿಧಾನವನ್ನು ಮುಗಿಸಬೇಕು ಅನ್ನೋ ಮೂಲ ವಿಚಾರದಲ್ಲಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಇತಿಹಾಸ ಸ್ವಲ್ಪ ಹೇಳ್ತೀನಿ. ಭಾಳಷ್ಟು ಜನ ಈ ಬೊಗಳೆ ದಾಸರು ಬಿಡ್ತಾ ಇರ್ತಾರೆ. ಮೊಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆ ಬಂದರು, ಸೋಮನಾಥನ ಲೂಟಿ ಹೊಡ್ಕೊಂಡು ಹೋದರು. 17 ಬಾರಿ ದಂಡಯಾತ್ರೆ ಬಂದಾಗ ನಿಮ್ಮನ್ನು ಯಾರು ನಿಲ್ಸಕ್ಕೆ ಯಾರು ಇರಲಿಲ್ವ ಈ ಭಾರತ ದೇಶದಲ್ಲಿ? ಭಾರತ ದೇಶಕ್ಕೆ ದಂಡಯಾತ್ರೆ ಬರೋದಕ್ಕಿಂತ ಮೊದಲು ಅಲ್ಲಿ ಪಾಕಿಸ್ತಾನಲ್ಲಿ ಮುಲ್ತಾನ್ ಅಂತಿದೆ. ಮೊಹಮ್ಮದ್ ಗಜ್ನಿ ಅಂದರೆ ಗಜ್ನವಿ ಅನ್ನೋ ಒಂದು ಊರು ಅಫ್ಘಾನಿಸ್ತಾನಲ್ಲಿ. ಅಲ್ಲಿಂದ ಮುಲ್ತಾನಲ್ಲೂ ಸಹ ಬಂದು ಆ ಮಸೀದಿನಲ್ಲಿ ಇರ್ತಕ್ಕಂಥ ಆ ಮಿನಾರ್ಗೆ ಗೋಲ್ಡ್ ಹಾಕಿರ್ತಾರೆ, ಚಿನ್ನ ಹಾಕಿರ್ತಾರೆ, ಅದನ್ನು ಸಹ ದೋಚಿ ಸೋಮನಾಥಲ್ಲಿ ದೋಚಕ್ಕೆ ಬಂದರು. 17 ಸಲ ಬರ್ತಾರೆ. ಆವಾಗ ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟಿರ್ಬೋದು? 10 ಕೋಟಿ ಅಂತಲೇ ಇಟ್ಕೊಳ್ಳಿ. ಅವ್ರ ಸೈನಿಕರು ಬರ್ತಾ ಇದ್ದಿದ್ದು 2000 ಜನ. ಯಾರಾದರೂ ತಡಿಬೋದಿತ್ತಲ್ಲ 2000 ಜನ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು. ಆಗ ಆಳವಾಗಿ ಅಲ್ಲಿ, ನಾನು ಗುಜರಾತಲ್ಲಿ 4 ವರ್ಷ ಇದ್ದವನು ನಾನು. ಅಲ್ಲಿ ಆಳವಾಗಿ ನೀವು ಅಧ್ಯಯನ ಮಾಡಿದಾಗ ಗೊತ್ತಾಗೋ ವಿಚಾರ ಏನು ಅಂತಂದರೆ, ಆಳಕ್ಕೆ ಕ್ಷತ್ರಿಯರು ರಾಜ್ಯವನ್ನು ಆಳ್ಲಿಕ್ಕಿರೋರು ಗುಜರಾತಲ್ಲಿ 280 ರಾಜ ಮಹಾರಾಜ ಇದ್ದರು. ದೇಶದಲ್ಲಿ ಪೂರ್ತಿ 560 ರಾಜ ಮಹಾರಾಜರಲ್ಲಿ ಗುಜರಾತಲ್ಲೇ 280 ಇದ್ದರು. ರಾಜ ಮಹಾರಾಜರಿದ್ದಾರೆ, ಅವ್ರಿಗೆ ಮಂತ್ರಾಲೋಚನೆ ಹೇಳೋಕ್ಕೆ ಬುದ್ಧಿವಂತರಿದ್ದಾರೆ, ವ್ಯಾಪಾರ ಮಾಡೋಕ್ಕೆ ವಯಸ್ಸರಿದ್ದಾರೆ. ಶೂದ್ರರು ದಲಿತರೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಗುಲಾಮರಾಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಆಗ ಇದ್ದಿದ್ದು. ದಂಡಯಾತ್ರೆ ಬರುವಾಗ ರೈತರಾಗಲಿ ಕಾರ್ಮಿಕರಾಗಲಿ ಅವ್ರನ್ನ ಎಲ್ಲೂ ತಡೆಯೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಕೆಲಸ ಅಲ್ಲ ಅದು. ರಾಜ ಮಾಡ್ತಾರೆ, ಕ್ಷತ್ರಿಯ ಮಾಡ್ತಾರೆ, ಬುದ್ಧಿವಂತರು ಮಾಡ್ತಾರೆ, ವ್ಯಾಪಾರಸ್ಥರು ಮಾಡ್ತಾರೆ, ನಾವ್ಯಾಕೆ ಹೋರಾಟ ಮಾಡೋಣ ಅಂತ ಸುಮ್ಮನೆ ಹೊಲದಲ್ಲಿದ್ದರು. ನಾಳೆ ಭಾರತೀಯ ಜನತಾ ಪಾರ್ಟಿಯವ್ರು ನಾನು ಎಚ್ಚರ ಕೊಡ್ತೀನಿ, RSS ಅವ್ರಿಗೆ, ನೀವೇನಾದರೂ ಈ ಥರ ದಲಿತರನ್ನ, ಶೂದ್ರರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಹೊರಗಡೆ ಇಟ್ಟರೆ, ಯಾರಾದರೂ ನಿಮ್ಮ ಮೇಲೆ ದಂಡಯಾತ್ರೆ ಮಾಡಿದ್ರೆ ನಿಮ್ಮ ಪರ ಹೋರಾಟ ಮಾಡೋಕ್ಕೆ ಒಬ್ಬರೂ ಸಹ ಇರೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಯಾಕಂದರೆ ಸ್ವತಂತ್ರ ಹೋರಾಟದ ತಿರುಳು, ಸ್ವತಂತ್ರ ಹೋರಾಟದ ಏನು ನಮ್ಮ ವಿಚಾರಧಾರೆಗಳಿತ್ತು, ಪ್ರತಿಯೊಬ್ಬನಿಗೂ ಸಹ ಈ ದೇಶದ ಹಕ್ಕಿರಬೇಕು ಅಂತೇಳಿ ಮಹಾತ್ಮ ಗಾಂಧಿಯವರು ಹೇಳಿದಾಗೆ ಸಮಾಜದ ಕಡೆಯವನಿಗೂ ಸಹ, ಕಡೆಯ ಪಂಕ್ತಿಯಲ್ಲಿ ಕೂತಿರ್ತಕ್ಕಂಥ ಕಡೆಯ ವ್ಯಕ್ತಿಗೂ ಸಹ ಪ್ರಜಾಪ್ರಭುತ್ವದ ಆಶಯಗಳು ಅಥವಾ ಅದರ ಅನುಕೂಲಗಳಾಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಪ್ರಜಾಪ್ರಭುತ್ವ ಮತ್ತು ಈ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟರು. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮ್ಮ ಪಾರ್ಲಿಮೆಂಟಲ್ಲಿ ಅದನ್ನು ಪಾಸ್ ಮಾಡುವಾಗ ಸುದೀರ್ಘವಾಗಿ ಚರ್ಚೆ ಆಗಿ ಎಲ್ಲ ವಿಚಾರದಲ್ಲೂ ಸಹ ಚರ್ಚೆ ಆಗಿದೆ. ಈ ಎಲ್ಲ ವಿಚಾರವನ್ನು ಸಹ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರದಲ್ಲೂ ಸಹ ಸಂವಿಧಾನ ಬಂದಾಗ ಶ್ರೀಧರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ನಾನು ಹೇಳಬೇಕಾದಿಲ್ಲ, ಇಲ್ಲಿರೋರೆಲ್ಲರೂ ಸಹ ವಿಚಾರವಂತರಿದ್ದೀರಿ. 395 ಆರ್ಟಿಕಲ್ಗಳಿತ್ತು, ಈಗ 400 ದಾಟಿದೆ. ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡೋದೇ ಇಲ್ಲ ಜನಸಾಮಾನ್ಯರು. ಈ RSS ಅವರು ಹೇಳ್ಕೊಡೋದು 14ರಿಂದ 30ನವರೆಗೆ ಮಾತ್ರ ಹೇಳ್ತಾರೆ. ಮೀಸಲಾತಿ ಯಾಕೆ ಬೇಕು, ಮೀಸಲಾತಿ ಅಂತ ಪ್ರತಿಭೆ ಅಂತಾರೆ, ಸಾಮರ್ಥ್ಯದ ಬಗ್ಗೆ ಮಾತಾಡೋದಿಲ್ಲ. ಪ್ರತಿಭೆ ಅಂತೇಳಿ ಅವ್ರದ್ದೇ ಆದ ಒಂದು ಕತೆ ಬರ್ಕೊಂಡಿದ್ದಾರೆ, ಯಾರಿಗೆ ಸಾಮರ್ಥ್ಯ ಇದೆ ಅಂಥೇಳಿ. ಪ್ರತಿಭೆ ಅನ್ನೋದು ಅವ್ರದ್ದೇ, ಸಾಮರ್ಥ್ಯ ಯಾರಿಗಿದೆ ಅನ್ನೋದಂದರೆ ದಲಿತರು ಶೂದ್ರಲ್ಲೇ ಇರ್ತಕ್ಕಂಥದ್ದು ಸಾಮರ್ಥ್ಯ. ಇವೆಲ್ಲವನ್ನೂ ಸಹ ಏನು ಮಾಡೋಕ್ಕೂ ಆಗ್ತಾ ಇಲ್ವಲ್ಲ ಅವರಿಗೆ. ಸಂವಿಧಾನ ಇಟ್ಕೊಂಡು ಸಂವಿಧಾನದ ಬಂದ ಮೇಲೆ ಎಲ್ಲರೂ ಸಹ ಸಮಾನವಾಗಿ ಕೂತ್ಕೊಳ್ತಾ ಇದೀವಲ್ಲ, ಅದಕ್ಕೆ ಯಾರಿಗೂ ಇವ್ರಿಗೆ ಇಷ್ಟ ಇಲ್ಲ. ಶ್ರೀಧರ್ ಅವರು ವೆಸ್ಟ್ ಬೆಂಗಾಲ್ ವಿಚಾರ ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ. ನಾನು ಅಲ್ಲಿ ಚುನಾವಣೆಯಲ್ಲಿದ್ದೆ. ಅವ್ರು ಹೇಳಿದಾಗೆ 93 ಲಕ್ಷ ಜನಗಳನ್ನು ಅಲ್ಲಿ ಮ್ಯಾಪಿಂಗ್ ಮಾಡಿ ಡಿಲೀಟ್ ಮಾಡೋಕ್ಕೆ ಹೊರಟು, ಅದರಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಷನಲ್ಲಿದ್ದಾರೆ. 27 ಲಕ್ಷ ಜನ ಅಡ್ಜುಡಿಕೇಷನ್ಗೆ ಶ್ರೀಧರ್ ಅವ್ರು ಹೇಳಿದಾಗೆ, ಅವ್ರು ಹೋದಾಗ ನೀವು ಬರೋ 5 ವರ್ಷ ಆದಮೇಲೆ ನೀವು ವೋಟ್ ಮಾಡಿ, ಈಗ ಬೇಡ ಅಂಥೇಳಿ. ತೃಣಮೂಲ್ ಕಾಂಗ್ರೆಸ್ಗೂ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇರ್ತಕ್ಕಂಥ ಮತಗಳ ವ್ಯತ್ಯಾಸ ನೋಡಿದಾಗ 35 ಲಕ್ಷ. 35 ಲಕ್ಷದಲ್ಲಿ 27 ಲಕ್ಷ ಅಡ್ಜುಡಿಕೇಷನಲ್ಲಿದೆ. ಕೇವಲ 8 ಲಕ್ಷ ಮಾತ್ರ ವ್ಯತ್ಯಾಸ ಇರ್ತಕ್ಕಂಥದ್ದು. 8 ಲಕ್ಷಕ್ಕೆ ಇವರು 8 ಲಕ್ಷ ಒಂದು ತಿಂಗಳಲ್ಲಿ ಮತದಾರ ಪಟ್ಟಿಯಲ್ಲಿ ಇವ್ರದ್ದೇ ಆದ ಮತದಾರನ ಸೇರಿಸ್ಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಸಂವಿಧಾನವನ್ನು ಬುಡಮೇಲು ಮಾಡ್ತಕ್ಕಂಥ ಈ ಒಂದು ಷಡ್ಯಂತ್ರ ಏನಿದೆ, ಈ ಒಂದು RSS ಮತ್ತು ಭಾರತೀಯ ಜನತಾ ಪಾರ್ಟಿಯವರು, ಇದನ್ನು ನಾವು ಸೋಲಿಸಲೇಬೇಕಾಗುತ್ತೆ.
ಯಾಕಂದರೆ ಭಾಳಷ್ಟು ಜನ ಈ ವಿಚಾರವಂತರು ಕೂಡ ಅವರು ಏನು ಕಮ್ಮಿ ಇಲ್ಲ, ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಅಂತೇಳಿ ಒಂದೊಂದ್ಸಲಿ RSS BJP ಜೊತೆನೂ ಸೇರಿ ಸರ್ಕಾರ ಮಾಡಿಬಿಟ್ರು ಕೇಂದ್ರ ಸರ್ಕಾರದಲ್ಲಿ. ಅವರು ಒಂದ್ಸಲಿ 77ರಲ್ಲಿ ಸರ್ಕಾರಕ್ಕೆ ಬಂದ ತಕ್ಷಣ ಈ CIA ಅವ್ರು ಇರ್ತಾರೆ ನೋಡಿ, ಎಲ್ಲ ಜಾಗದಲ್ಲೂ ಅವ್ರನ್ನ ಹಾಕ್ಬಿಟ್ರು. RSS ಅವ್ರು ನೀವು ಕೋರ್ಟ್ಗೆ ಹೋಗಿ ಇದ್ದಾರೆ, ಬ್ಯೂರೋಕ್ರಸಿನಲ್ಲಿದ್ದಾರೆ, ಮಾಧ್ಯಮದಲ್ಲಂತೂ ತುಂಬಿಟ್ಟಿದ್ದಾರೆ. ಮೊದಲಾದರೂ ಮಾಧ್ಯಮದಲ್ಲಿ ಎಡಪಂಥೀಯರು ಬಲಪಂಥೀಯರು ಅಂತ ಇರೋರು, ಈ ಎರಡು ರಾಜ್ಯದಲ್ಲೂ ಸಹ ಎಡಪಂಥೀಯರು ಸೋಲಾದ ನಂತರ ಬಲಪಂಥೀಯವ್ರದ್ದೇ ಭಾಳ ಪ್ರಭಾವಶಾಲಿ ಮಾಧ್ಯಮದಲ್ಲಿ. ನೀವೇನು ಹೇಳಿದ್ರೂ ಮಾಧ್ಯಮದಲ್ಲಿ ಬರೆಯೋದಿಲ್ಲ. ಆದ್ದರಿಂದ ಇದು ಭಾಳ ಗಂಭೀರವಾದ ವಿಚಾರ ನಮ್ಮ ಮುಂದೆ ಇದೆ. ನಮ್ಮ ಹಕ್ಕನ್ನು, ಯಾಕಂದರೆ ರಾಜ ಮಹಾರಾಜರ ಕಾಲದಲ್ಲಿ ತಾವೆಲ್ಲರೂ ಸಹ ನೋಡಿದ್ದೀರಿ, ಅವಾಗೇನು ಸಂವಿಧಾನ ಇರಲಿಲ್ಲ. ಆ ಥರ ಏನಾದರೂ ರಾಜ ಮಹಾರಾಜ ಕಾಲೇಜಲ್ಲಿ ಏನಾಯಿತು ಅಂತ ನೋಡಬೇಕಾದ್ರೆ ನೆಟ್ಫ್ಲಿಕ್ಸಲ್ಲಿ ಒಂದು ಪಿಕ್ಚರ್ ಸಿಗುತ್ತೆ, ಮಹಾರಾಜ ಅಂತ ಹೇಳಿ. 1835ನೇ ಇಸ್ವಿನಲ್ಲಿ ದಾದಾಬಾಯಿ ನವರೋಜಿ ಅವರ ಬೆಂಬಲದಿಂದ ಒಬ್ಬ ಜರ್ನಲಿಸ್ಟ್ ಫೈಟ್ ಮಾಡ್ತಾರೆ ಒಬ್ಬ ಮಹಾರಾಜನ ವಿಚಾರದಲ್ಲಿ. ಯಾವ ರೀತಿ ಕಾನೂನು ಇತ್ತು ಅನ್ನೋದನ್ನು ಅದನ್ನು ನೋಡಿದಾಗ ನೀವು ಅದು ನಿಜವಾಗಿ ನಡೆದಿರ್ತಕ್ಕಂಥದ್ದು. ದಾದಾಬಾಯಿ ನವರೋಜಿ ಅವರು ಅದನ್ನು ಕಂಡಿರ್ತಕ್ಕಂಥವ್ರು 1935ನೇ ಇಸ್ವಿನಲ್ಲಿ. ಅದನ್ನು ನೋಡಿದಾಗ ನೀವು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿ RSS ಅವರ ಈ ಒಂದು ಷಡ್ಯಂತ್ರ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂದರೆ ಕಾನೂನು ಅನ್ನೋದನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಂವಿಧಾನದ ಮೇಲೆ ಭರವಸೆ ಇಲ್ಲ. ಸಂವಿಧಾನದ ಭರವಸೆ ಮೇಲೆ ಇದ್ದರೆ ಚುನಾವಣಾ ಆಯೋಗವನ್ನು ಅವ್ರ ಕೈಗೆ ತೆಗೆದುಕೊಳ್ತಾ ಇಲ್ಲ. ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಆಯಾ ಕಟ್ಟಿನಲ್ಲಿ ಅವರು RSS ಜನಗಳು ಕೂತಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವನಷ್ಟು ದೊಡ್ಡ ಅಜ್ಞಾನಿ ಯಾರೂ ಇಲ್ಲ. ಯಾರಾದರೂ ನಾವು ಮೊನ್ನೆ ಕೂಡ ರಾಜ್ಯಸಭಾ ಚುನಾವಣೆಗಳು ಹೆಚ್ಚು ಕಮ್ಮಿ ಆದಾಗ ಅವ್ರ ಹತ್ರ ಹೋದಾಗ ಅವ್ರು ನೋಡೋದಿಲ್ಲ ಅಂತಾರೆ. ಪ್ರಜಾಪ್ರಭುತ್ವದ ಕಾವಲುಗಾರ ಚುನಾವಣಾ ಕಮಿಷನಲ್ಲಿ ಇರ್ತಕ್ಕಂಥವ್ರು ನಮ್ಮ ಚುನಾವಣಾ ಅಧಿಕಾರಿಗಳು, ಅವರೇ ನಮ್ಮ ಪ್ರಜೆಗಳನ್ನ ನೋಡೋದಿಲ್ಲ ಅಥವಾ ರಾಜಕೀಯ ಪಕ್ಷದ ನಾಯಕರು ನೋಡೋದಿಲ್ಲ ಅಂದರೆ ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ತಾವು ಯೋಚನೆ ಮಾಡಿ. ಆದ್ದರಿಂದ ಇದೊಂದು ಭಾಳ ಗಂಭೀರವಾದ ವಿಚಾರ. ಮತ್ತೊಂದು, ಬೆಂಗಾಲಲ್ಲಿ ಬಂದಾಗ ಒಬ್ಬರು ಬಂದರು ನನ್ನ ಹತ್ರ, ಸರ್ ಫರಕ್ಕ ಅಂಥೇಳಿ ಒಂದು ಊರಿದೆ ಸರ್, ನನ್ನ ಹೆಸರು ಅನೌನ್ಸ್ ಮಾಡಿ ಅಂದರು. ನಾನು ಹೇಳಿದೆ ನಿನ್ನ ಹೆಸರು ಅಡ್ಜುಡಿಕೇಷನಲ್ಲಿ ಇದೆಯಲ್ಲಪ್ಪ, ನಾಳೆ ರಿಜೆಕ್ಟ್ ಆಗುತ್ತೆ ಅಂತ. ಇಲ್ಲ ನೀವು ಅನೌನ್ಸ್ ಮಾಡಿ ಸರ್, ನಾನು ಹೈಕೋರ್ಟ್ಗೆ ಹೋಗಿ ಪರ್ಮಿಷನ್ ತಗೋತೀನಿ ಅಂಥೇಳಿ. ಒಬ್ಬರು ಮೊಹಮ್ಮದ್ ಶೇಖ್ ಅಂಥೇಳಿ, ನಾವು 2 ಸೀಟ್ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದವರು, ಫರಕ್ಕಾದಲ್ಲಿ ಮತ್ತು ರಾಣಿನಗರ್ ಅಂಥೇಳಿ. ರಾಣಿನಗರಲ್ಲಿ ಜುಲ್ಫಿಕಾರ್ ಅಲಿ ಅಂತ ಗೆದ್ದಿದ್ದಾರೆ. ಇಬ್ಬರೂ ಸಹ ಅಡ್ಜುಡಿಕೇಷನಲ್ಲಿ ಇದ್ದಂಥವ್ರು, ಕೋರ್ಟ್ಗೆ ಹೋಗಿ ತಗೊಂಡು ಬಂದವರು MLAಗಳು ಕೂಡ ಆದರು, ಇಬ್ಬರೇ. ಬಾಕಿಯವ್ರಿಗೆ ಅಷ್ಟೊಂದು ಇದಿರಲ್ಲ. ಮತ್ತು ನಮ್ಮಲ್ಲಿ ಮತದಾರ ಪಟ್ಟಿ ಇದೆಯಾ, ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇದೆಯಾ ಎಲ್ಲ ಕೇಳ್ತಾರೆ. ಒಂದೇ ಒಂದು ಪ್ರಶ್ನೆ ಕೇಳಿ ನಾನು ಭಾಷಣ ಮುಗಿಸ್ತೀನಿ. ನರೇಂದ್ರ ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟೇ ಅವ್ರ ಹತ್ರ ಇಲ್ಲ. ಫೇಕ್ ಡಿಗ್ರಿ ಇಟ್ಕೊಂಡು ಅವರು ನಾನು ಪದವೀಧರ ಅಂತ ಹೇಳ್ತಾನೆ. ಅದಕ್ಕಿಂತ ಕೆಟ್ಟದ್ದು ನಮ್ಮ ದೇಶದ ನಾಗರಿಕರಲ್ಲ. ಅವರು ಬಡವರು ಇರ್ಬೋದು, ನಮ್ಮ ದೇಶದ ನಾಗರಿಕರು ಬಡವರು ಇರ್ಬೋದು, ಯಾವತ್ತೂ ಸಹ ಸುಳ್ಳು ಹೇಳೋದಿಲ್ಲ, ನಕಲಿ ಕೆಲಸ ಮಾಡೋದಿಲ್ಲ, ಅಥವಾ ಅವ್ರು ನಕಲಿ ದೇಶಭಕ್ತರಲ್ಲ. ಭಾರತೀಯ ಜನತಾ ಪಾರ್ಟಿ RSS ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ನಕಲಿ ದೇಶಭಕ್ತರು. ಇವ್ರಿಗೂ ಮತ್ತು RSS ಅವ್ರಿಗೂ ಮತ್ತು ಸ್ವತಂತ್ರ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ. RSS ಅವರು ಸಂವಿಧಾನದ ರಚನೆಯಲ್ಲಿ ಎಲ್ಲೂ ಸಹ ಪಾಲ್ಗೊಂಡಿರಲಿಲ್ಲ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರಿದ್ರೂ ಸಹ ಎಲ್ಲೂ ಸಹ ಅವರ ಕೊಡುಗೆ ಇಲ್ಲ. ಇವೆಲ್ಲವೂ ಸಹ ನೋಡಿದಾಗ ಭಾರತದ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಲು ಮತ್ತು ಸಂವಿಧಾನವನ್ನು ಮೊಟಕುಗೊಳಿಸಲು ಎಲ್ಲ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನೀವು ಹೋರಾಟ ಮಾಡಬೇಕಂದ್ರೆ ಕೇವಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಸಿದ್ದರಾಮಯ್ಯನವರಾಗಲಿ ಅಥವಾ ಹರಿಪ್ರಸಾದ್ ಆಗಲಿ ಮಾಡೋಕ್ಕಾಗೋದಿಲ್ಲ. ಈ ಹೋರಾಟ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಇದು 2ನೇ ಸ್ವಾತಂತ್ರ್ಯ ಹೋರಾಟ ಆಗಬೇಕಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ 2ನೇ ಹೋರಾಟ. ಪುನಃ ಪ್ರಜಾಪ್ರಭುತ್ವದ ಆಶಯಗಳು, ಸಂವಿಧಾನದ ಆಶಯಗಳನ್ನು ಸ್ಥಾಪನೆ ಮಾಡಬೇಕಂದ್ರೆ ದೊಡ್ಡ ಹೋರಾಟ ಮಾಡಬೇಕು. ಈ ಒಂದು ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಹೇಳಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ, ತಾವೇನು ಹಕ್ಕೊತ್ತಾಯ ಮಾಡಿದ್ದೀರಿ ಇದನ್ನು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದಲ್ಲಿ ಚರ್ಚೆ ಮಾಡಿ ನಾನು ಶ್ರೀಧರ್ ಅವರಿಗೆ ಗಮನಕ್ಕೆ ತರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.